ಕುವೆಂಪು ವಿವಿಯಲ್ಲಿ ಅಂಧಾ ದರ್ಬಾರ್ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆ. ಕುವೆಂಪು ವಿವಿಯ ಆರೋಪಿತ ಕುಲ ಸಚಿವರಿಗೆ ಶ್ರೀರಕ್ಷೆ ಕೊಡ್ತಾ ಇರೋದು ಯಾರು? ಕುಲ ಸಚಿವರ ವರ್ಗಾವಣೆಗೆ ಆಗ್ರಹಿಸಿದ್ರು, ಕವಡೆ ಕಾಸಿನ ಕಿಮ್ಮತ್ತು ಸಿಗ್ತಾ ಇಲ್ಲ. ಕುವೆಂಪು ವಿವಿಯ ಕುಲ ಸಚಿವ ಎಲ್ ಮಂಜುನಾಥ್ ವಿರುದ್ಧ ಆರೋಪ ಕೇಳಿಬಂದಿದೆ. ವಿವಿ ಸಿಬ್ಬಂದಿಗೆ ಕಿರುಕುಳ, ಭ್ರಷ್ಟಾಚಾರ, ಲೈಂಗಿಕ ಕಿರುಕುಳದ ಆರೋಪ. ಸ್ವತಃ ವಿವಿ ಕುಲಪತಿ ಡಾಕ್ಟರ್ ಶರತ್ ಅನಂತಮೂರ್ತಿ ವರ್ಗಾವಣೆಗೆ ಶಿಫಾರಸು ಮಾಡಿದ್ರು. ಅವರ ವರ್ಗಾವಣೆ ಇಲ್ಲಿ ತನಕ ಆಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಜನವರಿ 30ನೇ ತಾರೀಕು ಪತ್ರ ಬರೆದಿದ್ರು ಮಂಜುನಾಥ್. ಆಡಳಿತದಲ್ಲಿ ಸ್ವೇಚ್ಛಾಚಾರ, ಅವಿಧೇಯತೆ ತೋರುತ್ತಿದ್ದಾರೆ ಅಂತ. ಯಾವುದೇ ಆದೇಶವನ್ನು ಪಾಲಿಸೋದಿಲ್ಲ ಅವರು. ಕುಲಪತಿ ಶರತ್ ಅನಂತಮೂರ್ತಿ ಶಿಫಾರಸು ಮಾಡಿದ್ರು ಕೂಡ ಉನ್ನತ ಶಿಕ್ಷಣ ಇಲಾಖೆ ಇದಕ್ಕೆ ಕ್ಯಾರೆ ಅಂದಿಲ್ಲ. ಎಲ್ ಮಂಜುನಾಥ್ ಅವರಿಗೆ ಒಂದು ತೋರಿಕೆಯ ಎಚ್ಚರಿಕೆಯನ್ನು ಕೊಟ್ಟಿದೆ. ಅದನ್ನು ಬಿಟ್ಟರೆ ಅವರಿಗೆ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ಅವಕಾಶವನ್ನು ಕೊಟ್ಟಿದೆ. ಅವರಿಗೆ ರಕ್ಷಣೆ ಕೊಡ್ತಾ ಇರೋದು ಯಾರು? ಸ್ವತಃ ವಿವಿ ಕುಲಪತಿ ಶಿಫಾರಸು ಮಾಡಿದ್ರು, ಟ್ರಾನ್ಸ್ಫರ್ ಮಾಡಲ್ಲ. ತೋರಿಕೆಗೆ ಒಂದು ಎಚ್ಚರಿಕೆಯ ಮೆಸೇಜು, ಎಚ್ಚರಿಕೆಯ ಸಂದೇಶವೊಂದನ್ನು ಕೊಟ್ಟು ಸುಮ್ಮನಾಗಿದೆ ಉನ್ನತ ಶಿಕ್ಷಣ ಇಲಾಖೆ. ಯಾಕೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇರೋದು. ಅಂದ್ರೆ ಏನ್ ಕೇಳ್ತಾ ಇದ್ದೀರಾ ನೀವು? ಸರ್ ಅದು ಈಗ ಎಚ್ಚರಿಕೆ ನೋಟಿಸ್ ಕೊಡುವಂತದ್ದು ಏನ್ ಕಾರಣ ಅಂತ ಕೇಳ್ತಾ ಇದ್ದೀವಿ. ಅಂದ್ರೆ ಅವ್ರ ಮೇಲೆ ಒಂದಷ್ಟು ಕಂಪ್ಲೇಂಟ್ಸ್ ಇತ್ತು. ಹಾ ಸರ್. ಇಲ್ಲಿ ಸ್ವಲ್ಪ ಅವ್ಯವಹಾರಗಳು ಮತ್ತೆ ಒಂದ್ ಸ್ವಲ್ಪ ನಡವಳಿಕೆಯಲ್ಲಿ ಕೆಲವು ಕುಂದುಕೊರತೆಗಳು ಅದು ಬಹಳ ದಿವಸದಿಂದ ಇತ್ತು. ಅವೆಲ್ಲ ಈಗ ಒಂದ್ ಸ್ವಲ್ಪ ದೊಡ್ಡದಾಗಿ ಬೆಳೆದು ನಿಂತಿವೆ. ಹಾಗಾಗಿ ಆಮೇಲೆ ಇಲ್ಲಿ ದಿನನಿತ್ಯದ ಕೆಲಸಗಳಿಗೆ ತೊಂದರೆ ಆಗಂಗೆ ಆಗ್ತಾ ಇತ್ತು. ಹಾಗಾಗಿ ನಾನು ಸರ್ಕಾರಕ್ಕೆ ಒಂದು ಮನವಿ ಮಾಡಿಕೊಂಡೆ, ಇವರನ್ನ ವರ್ಗಾವಣೆ ಮಾಡಿ ಅಂತ. ಅದೇ ಅವರಿಂದಲೇ ಬಂದಂತ ಕಂಪ್ಲೇಂಟ್ಸಿನ ಹಿನ್ನೆಲೆಯಲ್ಲಿ. ಬಟ್ ಅದು ಏನಾಗಿದೆ, ಅವ್ರದ್ದು ಎಲ್ಲ ನಾವು ಇನ್ವೆಸ್ಟಿಗೇಟ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ಆ ರೆಕಾರ್ಡ್ ಎಲ್ಲ ಅವರ ಸತ್ಪದಿಲೇ ಇರುತ್ತೆ. ಆದ್ರಿಂದ ಅದನ್ನ ನೀವು ಕೊಡಿ ಅಂತ ಕೇಳಿ ನಾವು ಮಾಡೋದ್ ಕಷ್ಟ. ಹಾಗಾಗಿ ಅವರನ್ನ ಬೇರೆ ಕಡೆ ವರ್ಗಾವಣೆ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.